ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಬಾಯಲ್ಲಿಟ್ಟರೆ ಸಾಕು ಕರಗುವಂತಹ ಸ್ವೀಟ್ ಮಾಡಿದ್ದೀನಿ. ಈ ಸ್ವೀಟ್ ಮಾಡುವಾಗ ನಾನು ಎಣ್ಣೆ ತುಪ್ಪ ಬಳಸಿಲ್ಲ ಫ್ರೆಂಡ್ಸ್, ಮತ್ತು ಸ್ಟವ್ ಅಂತೂ ಹಚ್ಚೇ ಇಲ್ಲ. ಆ ರೀತಿ ಸ್ವೀಟ್ ಮಾಡಿದ್ದೀನಿ. ಈ ಸ್ವೀಟ್ ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್. 5 ನಿಮಿಷದಲ್ಲಿ ಸ್ವೀಟನ್ನು ನಾವು ರೆಡಿ ಮಾಡಬಹುದು. ಸ್ವೀಟ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅದರಲ್ಲೂ ಮಕ್ಕಳಂತೂ ಈ ಥರ ಸ್ವೀಟನ್ನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ. ಗ್ಯಾಸ್ ಹಚ್ಚಿಲ್ಲ ಮತ್ತು ಎಣ್ಣೆ ತುಪ್ಪನ ಬಳಸಿಲ್ಲ. ಈ ಸ್ವೀಟ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಮಸಾಲೆ ರುಬ್ಬುವಂತಹ ಒಂದು ಜಾರ್ ತಗೊಂಡಿದ್ದೀನಿ. ಅದರಲ್ಲಿ 3 ಕಪ್ ಆಗುವಷ್ಟು ಪುರಿ ಹಾಕ್ತಾ ಇದ್ದೀನಿ. ಪುರಿ ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು, ಆ ಥರ ಪುರಿನ ತಗೊಂಡಿದ್ದೀನಿ. ನೀವು ಪುರಿನ ತಗೊಳ್ಳುವಾಗ ಇದೇ ಥರ ಪುರಿನ ತಗೊಳ್ಳಿ, ಮೆತ್ತಗಿರುವಂತಹ ಪುರಿನ ತಗೋಬೇಡಿ. 3 ಕಪ್ಪು ಪುರಿನ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಪುರಿನ ನೀವು ತಗೊಳ್ಳಿ. 3 ಕಪ್ಪು ಪುರಿಗೆ 1 ಕಪ್ ಆಗುವಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ. ಈ ಸ್ವೀಟ್ಗೆ ನಾವು ಹುರಿಗಡಲೆನ ಹಾಕಲೇಬೇಕು. ಹಾಗಾಗಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತರ್ತರಿ ಆಗೋ ಆಗಿದೆ. ಇವಾಗ ಇದಕ್ಕೆ 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟು ಎಷ್ಟು ಬೇಕು ಅಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು 5 ಏಲಕ್ಕಿನ ಹಾಕಿ ಪೂರ್ತಿ ನೈಸ್ ಆಗೋವರೆಗೂ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಇವಾಗ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ನೈಸ್ ಆಗಿದೆ. ಹುರಿಗಡಲೆ, ಪುರಿ ಮತ್ತು ಏಲಕ್ಕಿ ಪೂರ್ತಿ ನೈಸ್ ಆಗೋವರೆಗೂ ಅದನ್ನು ರುಬ್ಕೊಂಡಿದ್ದೀನಿ. ಇವಾಗ ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಪುರಿ ಮತ್ತು ಹುರಿಗಡಲೆನ ರುಬ್ಬಿದಾಗ ನಾವು ಈ ರೀತಿ ಜರಡಿ ಮಾಡ್ಕೊಳ್ಳೇಬೇಕು. ಏಕೆಂದರೆ ಒಂದೊಂದು ಕಡಲೆ ಮಿಸ್ ಆಗಿ ಹಾಗೆ ಉಳ್ಕೊಂಡು ಬಿಟ್ಟಿರುತ್ತೆ. ಮತ್ತು ಏಲಕ್ಕಿನೂ ಸಹ ನಾವು ಸಿಪ್ಪೆ ಸಮೇತ ಹಾಕಿರ್ತೀವಿ. ಹಾಗಾಗಿ ಕೊನೆಯಲ್ಲಿ ಈ ರೀತಿ ಜರಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ, ತರ್ತರಿ ಆಗೋ ಹಾಗೆ ಸ್ವಲ್ಪ ಉಳಿದಿದೆ, ಅದನ್ನು ತೆಗೆದಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಸ್ವೀಟ್ ಮಾಡುವಾಗ ಉಪ್ಪನ್ನು ಸೇರಿಸಲೇಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸರಿ ಹಾಲನ್ನು ಹಾಕಿ ನಾವು ಕಲಸೋದ್ರಿಂದ ತೆಳುವಾಗಿಬಿಡುತ್ತೆ, ಮತ್ತು ಪುರಿನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ಹದದಲ್ಲಿ, ಅಂದರೆ ನಾವು ಮುದ್ದೆ ಮಾಡ್ತೀವಲ್ಲ ಆ ರೀತಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಕೈಯಿಂದ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ಪೂನಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಲು ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಾನು ಸ್ಪೂನಿಂದ ಕಲಿಸಿದೆ. ಇವಾಗ ಮತ್ತೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಕೈಯಿಂದ ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಇದನ್ನು ಯಾವ ಥರ ಕಲಿಸ್ಕೊಬೇಕು ಅಂದರೆ, ಗಟ್ಟಿಯಾಗಿನೂ ಇರಬಾರ್ದು, ತೆಳುವಾಗಿನೂ ಇರಬಾರ್ದು, ಮೀಡಿಯಮ್ ಹದದಲ್ಲಿ ಇದನ್ನು ಕಲಿಸ್ಕೊಬೇಕಾಗುತ್ತೆ. ಇದನ್ನು ಜಾಸ್ತಿ ಹೊತ್ತು ಇಡೋದೇನು ಬೇಡ. ಕಲಸಿದ 5 ನಿಮಿಷದಲ್ಲೇ ಇದನ್ನು ನಾವು ತಿನ್ನಬಹುದು. ಆದರೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ನೀವು ಇದನ್ನು ಲಾಡು ಥರನಾದರೂ ಮಾಡಿ ತಿನ್ನಬಹುದು. ಆದರೆ ನಾನಿಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಏಕೆಂದರೆ ಈ ಸ್ವೀಟನ್ನು ಮಾಡುವಾಗ ನಾನು ಎಣ್ಣೆ ತುಪ್ಪ ಏನೂ ಬಳಸಿಲ್ಲ. ಬಾಕ್ಸ್ ಒಳಗಡೆ ಹಾಕಿದಾಗ ಸ್ವೀಟು ಅಂಟಿಡ್ಕೊಂಡ್ಬಿಡುತ್ತೆ. ಈ ರೀತಿ ಎಣ್ಣೆ ಹಾಕಿ ನಾವು ಸ್ವೀಟ್ ಹಾಕೋದ್ರಿಂದ ಸ್ವಲ್ಪನೂ ಅಂಟಿಡಿಯೋದಿಲ್ಲ. ಹಾಗಾಗಿ ಇವಾಗ ಅದನ್ನು ಒಂದು ಸ್ಪೂನಿಂದ ಸಮ ಮಾಡ್ತಾ ಇದ್ದೀನಿ. ನಾವು ಸ್ವೀಟ್ ಮಾಡಿದ್ದೀವಲ್ಲ ಅಂತ ತಕ್ಷಣ ತಿನ್ನಬಾರ್ದು. ಆ ಸ್ವೀಟ್ಗೆ ಒಂದು ಆಕಾರ ಕೊಟ್ಟು ತಿನ್ನಬೇಕು. ಆ ರೀತಿ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಫ್ರಿಡ್ಜ್ನಲ್ಲಿ ಇಡೋದು ಬೇಡ, ಮತ್ತು ಜಾಸ್ತಿ ಹೊತ್ತು ಇಡೋದೇನು ಬೇಡ. ಒಂದು 5 ನಿಮಿಷ ಇಟ್ಟರೆ ಸಾಕು, ಸ್ವೀಟು ಚೆನ್ನಾಗಿ ಸೆಟ್ ಆಗಿಬಿಟ್ಟಿರುತ್ತೆ. ಇವಾಗ ಅದನ್ನು ಒಂದು ಚಾಕುನಿಂದ ಸೈಡೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪ್ಲೇಟಲ್ಲಿ ಹಾಕಿದರೆ ಬೇಗ ಬರೋದಿಲ್ಲ, ಗಟ್ಟಿಯಾಗಿ ಹಿಡಿದ್ಬಿಟ್ಟಿರುತ್ತೆ. ಹಾಗಾಗಿ ಒಂದು ಚಾಕುನಿಂದ ಈ ರೀತಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಆನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಸ್ವೀಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಸ್ವೀಟು ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಚಾಕುನಿಂದ ಕಟ್ ಮಾಡ್ತಾ ಇದ್ದೀನಿ. ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಇದನ್ನು ಕಟ್ ಮಾಡ್ಕೊಬಹುದು.
ಇದೇ ಥರ ಸ್ವೀಟನ್ನು ನಾವು ಬೇಕ್ರಿಯಿಂದ ಏನಾದರೂ ತೊಗೊಂಡು ಬರ್ತೀವಿ ಅಂದರೆ ಸ್ವಲ್ಪ ದುಬಾರಿ ಬೆಲೆ ಇರುತ್ತೆ. ಆದರೆ ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಸ್ಟವ್ ಹಚ್ಚಿಲ್ಲ ಮತ್ತು ಎಣ್ಣೆ ತುಪ್ಪ ಏನೂ ಬಳಸಿಲ್ಲ, ರುಚಿಯಾಗಿ ಮತ್ತು ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟನ್ನು 5 ನಿಮಿಷದಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡಬಹುದು. ಇವಾಗ ಅದನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದ್ರ ಮೇಲೆ ಒಂದು ಗೋಡಂಬಿ ಪೀಸ್ಗಳನ್ನು ಇಡ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಸ್ಟವ್ ಹಚ್ಚದೆ ಮತ್ತು ಎಣ್ಣೆ ತುಪ್ಪ ಏನು ಬಳಸದೆ 5 ನಿಮಿಷದಲ್ಲಿ ಯಾವ ಥರ ಸ್ವೀಟ್ ಮಾಡಿದ್ದೀನಿ ಅಂತ. ಮಕ್ಕಳಂತೂ ಈ ಥರ ಸ್ವೀಟನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಸ್ವೀಟನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂತಹ ಈ ಮಂಡಕ್ಕಿ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.